ಸಂಬಂಧಪಟ್ಟಂತೆ ನಮಗೆ ನಿನ್ನೆ ಎಸ್ ಪಿ ಅವ್ರ ವತಿಯಿಂದ ಗೊತ್ತಾಯಿತು ಈ ಥರ ಒಂದು ಘಟನೆ ಆಯಿತು ಅಂತ. ಮತ್ತು ಆ ನೋಟ್ ಕೂಡ ನಾವು ಕೂಡ ಚೆಕ್ ಮಾಡಿದ್ದೀವಿ. ಅವ್ರ ಮೇಲೆ ಫ್ಯಾಮಿಲಿ ಅವ್ರ ಕಡೆಯಿಂದ FIR ಕೂಡ ಆಗಿದೆ. ಫಾರ್ಚುನೇಟ್ಲಿ ನಾವು ಸುಮಾರು ಪ್ರಯತ್ನ ನಮ್ಮ ಪೊಲೀಸ್ ಅವ್ರ ವತಿಯಿಂದ ಆಯಿತು. ನಮಗೆ ಕೆಲವೊಂದು ಇನ್ಪುಟ್ಸ್ ಗೊತ್ತಾಯಿತು. ಅವರು ಕೆಲವೊಂದು ಕಡೆ ಹೋಗಿದ್ದಾರೆ, ದೇವಸ್ಥಾನದಲ್ಲಿ ಇದ್ದರು, ಕೆಲವೊಂದು ಅಮೌಂಟ್ ತಗೊಂಡಿದ್ದಾರೆ ಅಂತೆಲ್ಲ ಗೊತ್ತಾಯಿತು. ಸೊ ಸತತ ಪ್ರಯತ್ನ ಮಾಡಿ ಈಗ ಅವರು ಫಾರ್ಚುನೇಟ್ಲಿ ಬೆಳಗಾವಿನಲ್ಲಿ ನಮಗೆ ಸಿಕ್ಕಿದ್ದಾರೆ. ನಮ್ಮ ವತಿಯಿಂದ ದಿಸ್ ಇಸ್ ಅಗೇನ್ ಖಂಡನೆ ಆಗುವ ಆ್ಯಕ್ಟೇ. ಚೀಫ್ ಆಫೀಸರ್ದು ಮಿಸ್ಟೇಕೇ ಇದೆ. ಚೀಫ್ ಆಫೀಸರ್ ಅಗೇನ್ಸ್ಟ್ ಆಗಿ ನೋಟಿಸ್ ಕೊಟ್ಟಿದ್ದೀವಿ. ನಾವು ಸರ್ಕಾರಕ್ಕೆ ಕೂಡ ರಿಪೋರ್ಟ್ ಆಗ್ತಾಯಿದೆ. ಪರ್ಸ್ನಲಿ ನಾವು DMA ಅವ್ರಿಗೆ ಕೂಡ ಮಾತಾಡಿದ್ದೀವಿ. ಅವ್ರ ಕಡೆಯಿಂದನೂ ಆ್ಯಕ್ಷನ್ ಆಗ್ತಾಯಿದೆ. ಇಲ್ಲ, ಅವ್ರು ಬರೆದಿದ್ದಾರೆ, ಬಟ್ ಅಫಿಷಿಯಲಿ ಏನಿದೆ ಎನ್ಕ್ವೈರಿ ಆಗಬೇಕು. FIR ಆಗಿದೆ, ಪ್ರಾಪರ್ ಎನ್ಕ್ವೈರಿ ಮಾಡ್ತಾರೆ. ಅದ್ರ ಮೇಲೇ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಏನು ಇದ್ರೂ ಹೇಳ್ಬೋದು. ಬಟ್ ರೆಗ್ಯುಲರ್ ವರ್ಕ್ ಆ್ಯಸ್ ಪರ್ ರೂಲ್ಸ್ ನಾವು ಮಾಡೋದಕ್ಕೆ ನಿರ್ದೇಶನ ಕೊಟ್ಟಿದ್ದೀವಿ. ಅದು ಪ್ರಕಾರನೇ ಮಾಡ್ತಾರೆ. ಏನಾದರೂ ಇಶ್ಯೂ ಇದ್ದರೆ ನಮಗೆ ಡೈರೆಕ್ಟ್ಲಿ ಹೇಳ್ಬೋದು. ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನನಗೆ CO ಅಥವಾ SPಗೆ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡ್ಬೋದು. ಇದರಲ್ಲಿ ಯಾವುದೂ ಪ್ರೆಷರ್ಸ್ ಇರಲ್ಲ. ವಿ ಆಲ್ ವರ್ಕ್ ಆ್ಯಸ್ ಪರ್ ಆ್ಯಕ್ಟ್ ಆ್ಯಂಡ್ ರೂಲ್ಸ್. ನಾವು ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ವಿ, ಸರ್ಕಾರಕ್ಕೂ ರಿಪೋರ್ಟ್ ಮಾಡ್ತಾ ಇದ್ದೀವಿ.